ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಎಸ್ ಸರ್ ರೀಸೆಂಟ್ ಇಂಟರ್ವ್ಯೂ ಆಪ್ಕೆ ಅದಾಲತಲ್ಲಿ ಇಂಟರ್ವ್ಯೂಯರ್ ಆದ ರಜತ್ ಶರ್ಮಾ ಸರ್ ಒಂದು ಕ್ವಶನ್ ಕೇಳ್ತಾರೆ. ಆ ಕ್ವಶನ್ಗೆ ಅವ್ರು ಕೊಟ್ಟ ಉತ್ತರ ಅಂಡ್ ಆ ಉತ್ತರದಿಂದ ಇರೋ ಸೈಕಾಲಜಿನ ತಿಳ್ಕೊಂಡ್ರೆ ನೀವು ಶಾಕ್ ಆಗ್ತೀರಾ. KGF इतनी बड़ी हिट है, नई फिल्म के चक्कर में मत पड़ो. KGF 3 बनाओ, पैसे कमाओ, मौज बनाओ, लेकिन आपने रिस्क लिया. I think I like to live life dangerously, sir. ಈ ಆನ್ಸರ್ ತುಂಬಾ ಜನಕ್ಕೆ ಕ್ರೇಜಿ ಅನ್ಸ್ಬೋದು, ಆದ್ರೆ ಸೈಕಾಲಜಿಲಿ ಇದು ಸ್ಮಾರ್ಟೆಸ್ಟ್ ಡಿಸಿಷನ್. ಯಾಕಂದ್ರೆ ಸೈಕಾಲಜಿಯಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ದ ಸಕ್ಸಸ್ ಟ್ರ್ಯಾಪ್. ನಮ್ಮ ಲೈಫಲ್ಲಿ ಒಂದು ದೊಡ್ಡ ವಿನ್ ಬಂದ್ಮೇಲೆ ನಮ್ಮ ಬ್ರೈನ್ ಆ ವಿನ್ನಿಂಗ್ ಫಾರ್ಮುಲಾನ ಸೇಫ್ ಝೋನ್ ಅಂತ ಟ್ರೀಟ್ ಮಾಡುತ್ತೆ. ಆಮೇಲೆ ಆ ಝೋನಿಂದ ಹೊರಗೆ ಬರೋಕೆ ನಮಗೆ ಭಯ ಆಗುತ್ತೆ, ನಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಕಮ್ಮಿ ಆಗುತ್ತೆ. ನೋ ರಿಸ್ಕ್ ಮೀನ್ಸ್ ನೋ ಗ್ರೋತ್. ಅಂಡ್ ಇನ್ನೂ ವರ್ಸ್ಟ್ ಪಾರ್ಟ್ ಏನಂದ್ರೆ ಆ ಸಕ್ಸಸ್ ನಮ್ಮ ಐಡೆಂಟಿಟಿಗೆ ಅಟ್ಯಾಚ್ ಆಗುತ್ತೆ. ಬೇರೆ ಯಾವ ಕೆಲಸ ಮಾಡಕ್ ಹೋದ್ರೂ ಫೇಲ್ ಆಗ್ತೀವಿ ಅನ್ನೋ ಭಯ ಆಗುತ್ತೆ. ಯಾಕಂದ್ರೆ ಫೇಲ್ ಆದ್ರೆ ಆ ಕೆಲಸ ಅಷ್ಟೇ ಅಲ್ಲ, ನಮ್ಮ ಐಡೆಂಟಿಟಿನೇ ಫೇಲ್ ಆಗುತ್ತೆ ಅಂತ ಅನ್ಸುತ್ತೆ. ಯಶ್ ಸರ್ಗೆ KGF ಗಿನ ಮುಂಚೆ ಗೂಗ್ಲಿ ತುಂಬಾ ದೊಡ್ಡ ಹಿಟ್ ಆಗಿತ್ತು, ಆದ್ರೆ ಅವರು ಅದೇ ಅವರ ಸೇಫ್ ಝೋನ್ ಅನ್ಕೊಂಡು ರಿಸ್ಕ್ ತಗೊಳ್ದೆ ಅಲ್ಲೇ ಸ್ಟಾಪ್ ಆಗಿದ್ರೆ ಇವತ್ತು KGF ಅಂತ ಮೂವಿ ಬರ್ತಿರ್ಲಿಲ್ಲ. ಯಶ್ ಸರ್ ಅವರ ವರ್ಕ್ನ ಅವರ ಐಡೆಂಟಿಟಿಯಿಂದ ಸಪರೇಟ್ ಮಾಡಿದ್ರು, ಹೊಸ ಪ್ರಾಜೆಕ್ಟ್, ಹೊಸ ರಿಸ್ಕ್ ತಗೊಂಡ್ರು. ಅದಕ್ಕೆ ಇವತ್ತು ಅವರು ಗ್ಲೋಬಲ್ ಲೆವೆಲ್ಗೆ ರೀಚ್ ಆಗಿರೋದು. ಸೊ ನೀವೆಷ್ಟು ಜನ ಟಾಕ್ಸಿಕ್ ಮೂವಿ ನೋಡೋಕ್ಕೆ ಕಾಯ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ಅಂಡ್ ನಿಮಗೆ ಗೊತ್ತಿರೋ ಎಷ್ಟು ಫ್ರೆಂಡ್ಸ್ಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಸೊ ಫಾಲೋ ಫಾರ್ ಮೋರ್ ಸಚ್ ವ್ಯಾಲ್ಯುಬಲ್ ಕಂಟೆಂಟ್.